ನಮಸ್ಕಾರ. ಇಂದು ನಾವು ಪ್ರಸ್ತುತ ಖಾತೆ ಮತ್ತು ಉಳಿತಾಯ ಖಾತೆ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ. ಪ್ರಸ್ತುತ ಖಾತೆ, ಚಾಲು ಖಾತೆ. ವ್ಯಾಪಾರ ಮತ್ತು ವ್ಯವಹಾರಗಳಿಗಾಗಿ ಬಳಸಲಾಗುತ್ತದೆ. ಕನಿಷ್ಠ ಬ್ಯಾಲೆನ್ಸ್ ಸಾಮಾನ್ಯವಾಗಿ ಹೆಚ್ಚು ಇರಬೇಕು. ಹಣದ ವ್ಯವಹಾರಗಳಿಗೆ ಮಿತಿ ಇರುವುದಿಲ್ಲ. ಈ ಖಾತೆಗೆ ಸಾಮಾನ್ಯವಾಗಿ ಬಡ್ಡಿ ಸಿಗುವುದಿಲ್ಲ. ಚೆಕ್ ಬುಕ್, ಡಿಮ್ಯಾಂಡ್ ಡ್ರಾಫ್ಟ್ ಹಾಗೂ ಓವರ್ ಡ್ರಾಫ್ಟ್ ಸೌಲಭ್ಯ ಲಭ್ಯವಿರುತ್ತದೆ. ವ್ಯಾಪಾರಿಗಳು, ಕಂಪನಿಗಳು ಹಾಗೂ ಸಂಸ್ಥೆಗಳಿಗೆ ಇದು ಸೂಕ್ತ. ಉಳಿತಾಯ ಖಾತೆ, ಬಚತ್ ಖಾತೆ. ವೈಯಕ್ತಿಕ ಉಳಿತಾಯಕ್ಕಾಗಿ ಬಳಸಲಾಗುತ್ತದೆ. ಕನಿಷ್ಠ ಬ್ಯಾಲೆನ್ಸ್ ಕಡಿಮೆ ಅಥವಾ ಕೆಲವು ಬ್ಯಾಂಕ್ಗಳಲ್ಲಿ ಅಗತ್ಯವಿಲ್ಲ. ಹಣದ ವ್ಯವಹಾರಗಳಿಗೆ ಬ್ಯಾಂಕ್ ನಿಯಮಗಳ ಪ್ರಕಾರ ಮಿತಿ ಇರುತ್ತದೆ. ಠೇವಣಿ ಹಣಕ್ಕೆ ಬಡ್ಡಿ ಸಿಗುತ್ತದೆ. ಓವರ್ ಡ್ರಾಫ್ಟ್ ಸೌಲಭ್ಯ ಸಾಮಾನ್ಯವಾಗಿ ಇರುವುದಿಲ್ಲ. ವೈಯಕ್ತಿಕ ಉಳಿತಾಯ ಮಾಡಲು ಬಯಸುವವರಿಗೆ ಇದು ಉತ್ತಮ. ತೀರ್ಮಾನ: ನೀವು ವ್ಯಾಪಾರಕ್ಕಾಗಿ ಹೆಚ್ಚು ಹಣದ ವ್ಯವಹಾರ ನಡೆಸುತ್ತಿದ್ದರೆ ಪ್ರಸ್ತುತ ಖಾತೆ ಆಯ್ಕೆ ಮಾಡಿ. ನಿಮ್ಮ ಉಳಿತಾಯವನ್ನು ಸುರಕ್ಷಿತವಾಗಿ ಬೆಳೆಸಲು ಬಯಸಿದರೆ ಉಳಿತಾಯ ಖಾತೆ ಅತ್ಯುತ್ತಮ ಆಯ್ಕೆ. ಧನ್ಯವಾದಗಳು. ಗವಿ ಇನ್ಫೋ ನೆಟ್ವರ್ಕ್ ಅನ್ನು ಅನುಸರಿಸಿ.